ಇರ್ತಾನೆ. ಇಂತಹ ಸಂದರ್ಭದಲ್ಲಿನೇ LD ನಾಗರಾಜ್ ಅನ್ನೋ ವ್ಯಕ್ತಿ ಮೇಲೆ ಈ ಮುನಿರತ್ನಂ ಅವರು ಹಲ್ಲೆ ಮಾಡ್ತಾರೆ. ಇದಾದ ನಂತರ ಮುನಿರತ್ನಂ ಅವ್ರನ್ನ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಹಾಕ್ತಾರೆ. ಸ್ನೇಹಿತರೆ, ರವಿ ಬೆಳಗೆ ಅವರು ಪಾಪಿಗಳ ಲೋಕದಲ್ಲಿ ಅನ್ನೋ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಆ ಪುಸ್ತಕದ ವಿಶೇಷ ಏನು ಅಂದರೆ, ಅಂದಿನ ಕಾಲದ ಅಂದರೆ 70ರ 80ರ ದಶಕದಲ್ಲಿ ಯಾರ್ಯಾರು ರೌಡಿ ಶೀಟರ್ ಇದ್ದರು ಬೆಂಗಳೂರಿನಲ್ಲಿ ಅವರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ. ಇಂತಹ ಇಂಟರ್ವ್ಯೂಗಳಲ್ಲಿ ಮುನಿರತ್ನಂ ಅವರ ಇಂಟರ್ವ್ಯೂ ಕೂಡ ಇದೆ. ಸ್ನೇಹಿತರಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ರವಿ ಬೆಳಗೆ ಅವರ ಪಾಪಿಗಳ ಲೋಕದಲ್ಲಿ ರೌಡಿ ಶೀಟರ್ಗಳ ಇಂಟರ್ವ್ಯೂ ಮಾಡ್ತಾರಲ್ಲ, ಮುನಿರತ್ನಂ ಅವ್ರನ್ನೂ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ಅಲ್ಲಿಗೆ ಲೆಕ್ಕಾಚಾರ ಮುನಿರತ್ನ ಅವರು ಕೂಡ ಒಂದು ಕಾಲದಲ್ಲಿ ರೌಡಿ ಶೀಟರ್ ಆಗಿದ್ದರು ಅಂತ. LD ನಾಗರಾಜ್ ಅನ್ನೋ ವ್ಯಕ್ತಿ ಮೇಲೆ ಮುನಿರತ್ನ ಅವರು ಹಲ್ಲೆ ಮಾಡಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಪಾಲಾಗಿರ್ತಾರೆ ನೋಡಿ. ಅಂತಹ ಸಂದರ್ಭದಲ್ಲಿನೇ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಕೊತ್ವಾಲ್ ರಾಮಚಂದ್ರ ಅನ್ನೋ ಅಂದಿನ ಕಾಲದ ಪುಡಿರೌಡಿ ಕೂಡ ಇರ್ತಾನೆ. ಸಹಜವಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕೊತ್ವಾಲ್ ರಾಮಚಂದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ.